ನಮಸ್ಕಾರ ಗುರು, ಈ ನಿಮ್ಮ RGG ಮಿನಿ ಬ್ಲಾಗ್ಸ್ಗೆ ಸ್ವಾಗತ. VIP ಗಳನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಜಮೀನ್ ಹತ್ರ. ಒಳ್ಳೆ ಪೀಸ್ಫುಲ್ ವೆದರ್ ಗುರು. ಡ್ಯಾಮಲ್ಲಿ ತುಂಬ ತಡಿ ನೀರು ಹಾಕ್ತಿದ್ದಂಗೆ ಕಟ್ ನೀರನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈಗ. ಹಾಗೆ ಕಣ್ಣಾಯಿಸ್ತಿದ್ದಂಗೆ ತೆಂಗಿನ ಮರದಲ್ಲಿ ಪರವಾಗಿಲ್ಲ ಗೊನೆಗಳೆಲ್ಲ ಇಂಪ್ರೂವ್ ಆಗ್ತಾ ಇದೆ. ಕಾಯಿಗಳು ಈ ಸಲ ತುಂಬ ಕಚ್ಚಿದೆ ನೋಡಿ. ಅಲ್ಲೇ ಹಳ್ಳುಗಳು ಜಾಸ್ತಿ ಉದುರಿಲ್ಲ, ನೋಡಬೇಕು, ಉದುರೋ ಚಾನ್ಸಸ್ಸು ಇರುತ್ತೆ. ಈ ಹೋಗೋ ಬರೋರಿಗೆಲ್ಲ ಕೈಗೆ ಎಡ್ಕೋತರ ಬಿಟ್ಟೈತಿ ಈ ಗೊನೆ. ಎಷ್ಟಿರ್ಬೋದು, ಒಂದು ಅಂದಾಜು ಲೆಕ್ಕ ಒಂದು 5-6 ಐತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದು ನೋಡಿ, ಗುಳಿ ಥರ ಆಯ್ತಲ್ಲ, ಇದೇನು ಅಂತ ನೀವು ಕಮೆಂಟ್ ಮಾಡಿ. ಇದು ಒಳಗಡೆ ಏನಾದರೂ ಇರುವೆ ಬಂದರೆ ಮೇಲೆ ಹತ್ತಕ್ಕಾಗಲ್ಲ, ಡೈರೆಕ್ಟ್ ನಿಮಗೆ ಒಳಗಡೆ ಎಳ್ಕೊಂಡೋಗಿ ಫಿನಿಶ್ ಮ್ಯಾಟ್ರ್ ಕ್ಲೋಸ್ ಮಾಡಿಬಿಡುತ್ತೆ ಹುಳ. ಇನ್ನೂ ಎಳ್ಸಾಗಿರೋದ್ರಿಂದ ಒಂದು ಕಿತ್ಕೊಂಡು ಕುಡಿತೀನಿ. ಇನ್ನೂ ಒಂದು 20 ದಿವಸ ಬಿಡ್ಕೊಂಡು ಅವಷ್ಟನ್ನು ಕೂಡ ಫಿನಿಶ್ ಮಾಡಿಬಿಡೋದೆ. ಶಿವ ಶಿವ ಒಂದುವರೆ ಪೂರ್ತಿ ನಮ್ಮ ರೆಡಿಗೆ ಹೊಸ್ಬಿಟ್ಟು ಇದೊಂದುವರೆ ನಾನೇ ಹೊತ್ಕೊತೀನಿ. ರೆಡಿ ಅಂದ್ಬಿಟ್ಟೆ. ಹೂವು ಬಂದಂಗೆ ಬರಬೇಕು, ಇಲ್ಲ ಅಂತಂದರೆ ಅಪ್ಪನೇ ಕರಿಬೇಕು ತಿರ್ಗ, ಬಂದಪ್ಪ ವರ್ಷಪ್ಪ ಅಂತ. ಇವರೇ ನೋಡಿ ಡುಮ್ಮಿ ಅಂತ, ನಮ್ಮ ಮನೆಗೆ ಇನ್ನೊಂದು ಹೊಸ ಎಡಿಷನ್ನು. ಈ ಕರಿ ಪ್ಯಾಂಥರ್ ಜೊತೆಗೆ ಇವರೊಬ್ಬರನ್ನೇ ತಾಕೊಬಂದಿದ್ದೀನಿ. ಬ್ರೇಕ್ಫಾಸ್ಟು ಚಪಾತಿ, ಮಧ್ಯಾಹ್ನ ಚಪಾತಿ ತಿಂದ್ಕೊಂಡು ಇದೇ ಮೈಕ್ ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗಿದ್ದಿದ್ದು. ನೋಡೋಣ ರಿವ್ಯೂಸೇಜ್ ಹೆಂಗಿರುತ್ತೆ ಅಂತ. ನಮಸ್ಕಾರ ಗುರು. ಏನು ಮನೆಗೆ ಹೋಗವ ಅಂದರೆ ಹಿಂಗೆ ಮುಕ್ಳರೆ ಮಳೆ ಹೋಗಿದ್ರೆ ಎಲ್ಲೋ ಆಗ್ತದಪ್ಪ. ಮಳೆಯಲ್ಲೇ ನಿಂತ್ಕೊಂಡು ಅಕ್ಕನ ಮನೆಗೆ ಹೋಗಿ ತಲುಪಿದೆ. ಅಲ್ಲೇ ಒಂದು ಬರ್ಡೇ ಪಾರ್ಟಿ ಇತ್ತು. ಅಲ್ಲಿಗೆ ಹೋಗಿ ತಲುಪೋದ್ರೊಳಗಡೆ ಆಲ್ರೆಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಮಿಕ್ಕಿದ ಕೇಕ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು. ಅದರಲ್ಲೇ ಸ್ವಲ್ಪ ಎತ್ಕೊಂಡು ತಟ್ಟೆಗೆ ಹಾಕೊಂಡು ತಿಂತಾಯಿದ್ದೆ. ಹೆಂಗೆ ತಿಂದೆ ಅಂದರೆ ಕ್ರೀಮ್ನೆಲ್ಲ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಸ್ಪಾಂಜ್ ತಿನ್ಕೊಂಬಿಟ್ಟೆ. ಇವನೇ ಬರ್ಡೇ ಬಾಯ್ ಸುಂದರ ಸ್ವಲ್ಪ ಬೆಳಗಾಗಿ ಏನೇನೋ ಮಾಡ್ತಾವನೆ, ಇಷ್ಟೇ. ಟ್ಯಾಕ್ಟ್ ರೋಡ್ಸು ಅಂತಲೇ ನಮ್ಮ ಭಾವ ಅಲ್ಲೇ RCB ಮ್ಯಾಚ್ ಸ್ಕೋರ್ ನೋಡ್ಕೊಂಡು ಟ್ಯಾಕ್ಟ್ ಓಡಿಸೋದು. ನಮ್ಮ ಟೈಗರ್ ಇದೆ ನೋಡಿ, ನಮ್ಮ ಟೈಗರ್. ಅದನ್ನೆಲ್ಲ ಓದ್ಬಿಟ್ಟು ಕಂತೆ ಕಟ್ಟಕ್ಕೆ ಅವನ್ನೆಲ್ಲ ಬರಬೇಕು. ನಿನ್ನ ಅದಕ್ಕೆ ಕರೆದಿದ್ದು. ಏನ್ ಬಾ ಒಂದು ಕಂತೆ ಒರ್ಸು ಅಂತ. ಆಗೋಯ್ತು, ಬಂದಿರು. ಪರವಾಗಿಲ್ಲ, ಈ ಸಲ ನಮ್ಮ ಬಾವರ್ದು ಮಾವಿನಕಾಯಿ ಗಿಡ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಿಡ ಅಲ್ಲ, ಮರ. ಸುಮಾರು ಫಲ ಬಿಟ್ಟೈತೆ. ಆಲ್ರೆಡಿ ಮನೆಗೆ ಬಂದವೆ, ತೋರಿಸ್ತೀನಿ ನಿಮಗೆ. ಸುಮಾರು ಹಣ್ಣುಗಳು ತಂದು ಕೊಟ್ಟಿದ್ದಾರೆ. 46 ಕಂತೆ ಆಗೈತೆ, ಆಲ್ಮೋಸ್ಟ್ 1 ಎಕರೆ. ನೋ ಬಾಲ್ ಹೆಂಗಾಯ್ತದೆ ಇದು? Original decision was fair delivery. Calculated decision is a fair delivery. ದಿ ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಅಂತ ತೋರಿಸ್ತಾ ಇರ್ತಲ್ಲ, ಟ್ರೆಂಡಿಂಗ್ ಇದೆಯಲ್ಲ, ತೋರಿಸ್ತೀನಿ ನೋಡಿ. ಇದು ಆರ್ಟ್. ಪಾಪ ಇಲ್ಲಿ ನೋಡು, ಇವರೇ ಆರ್ಟಿಸ್ಟು. ನಮ್ಮ ಡುಮ್ಮಿ ನೋಡಿ, ಡುಮ್ಮಿನ ನೆಮ್ಮದಿ ಕಣೆ ನಿಂದು. ತಿನ್ನು, ಬಿದ್ಕೋ.
ಇನ್ನೊಂದು ಮಗಂದು ಅದೇ ಕೆಲಸ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.